ಸಂಘ ಬೆಳೀತಾ ಬಂದಂತೆ ಕೆಲವರಿಗೆ ಸ್ವಲ್ಪ ದುಃಖ ಆಯಿತು. ಅದರ ಪರಿಣಾಮವಾಗಿ 1948ರಲ್ಲಿ ಗಾಂಧಿ ಹತ್ಯೆಯ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸಂಘದ ಮೇಲೆ ನಿಷೇಧವನ್ನು ಹಾಕಲಾಯಿತು. ಸಂಘವನ್ನು ಗಾಂಧಿಯನ್ನು ಕೊಂದವರು ಅಂತ ಆರೋಪ ಮಾಡಲಾಯಿತು. ಅಷ್ಟೊತ್ತಿಗೆ ಡಾಕ್ಟರ್ ಹೆಡಗೇವಾರಲಿಲ್ಲ, ಗುರೂಜಿ ಬಂದಿದ್ರು. ಅವರು ಇಡೀ ಸಮಾಜ ಯಾರ ನೇತೃತ್ವವನ್ನು ಒಪ್ಕೊಂಡು ಮುನ್ನಡೀತಾ ಇತ್ತು ಅವರೇ ಈ ಮಾತನ್ನು ಹೇಳಿದಾಗ ಜನ ನಂಬಿ, ಒಂದು ಕಡೆಗೆ ಸರ್ಕಾರದ ವಿರೋಧ, ಇನ್ನೊಂದು ಸಮಾಜದ ವಿರೋಧ, ಇದು ಯಾವುದರಿಂದನೂ ಸ್ವಯಂ ಸೇವಕ ವಿಚಲಿತನಾಗದೆ ಶಾಂತವಾಗಿ ನಿಷೇಧವನ್ನು ಲೆಕ್ಕಿಸದೆ ಪ್ರೀತಿಯ ಆತ್ಮೀಯತೆಯ ತನ್ನ ಕಾರ್ಯವನ್ನು ಮುಂದುವರಿಸ್ತಾ ಹೋಗಿದ್ದರ ಪರಿಣಾಮವಾಗಿ ನಿಧಾನವಾಗಿ ವಿರೋಧ ಎಷ್ಟೇ ಬಂದರೂ ಪರಿಸ್ಥಿತಿಯ ಕಠಿಣತೆಯನ್ನು ಮೀರಿ ಸಂಘದ ಕಾರ್ಯ ಬೆಳೀತಾ ಬಂತು. ನಮ್ಮ ಉತ್ತರ ಕರ್ನಾಟಕದ್ದೇ ತೇರದಾಳದಲ್ಲಿ 6 ಜನ ಸ್ವಯಂ ಸೇವಕರನ್ನ ಮನೆ ಒಳಗಡೆ ಹಾಕಿ ಸುಟ್ಟು ಹಾಕಲಾಯಿತು. ಜನಕ್ಕೆ ಗೊತ್ತಿರಲಿಲ್ಲ. ನಾಯಕರು ಹೇಳಿದ್ರು ಸಂಘ ಅಂದ್ರೆ ಗಾಂಧಿನ ಕೊಂದಿದ್ದು ಅಂತ. ಅದರ ಪರಿಣಾಮವಾಗಿ ಸಂಘದ ಮೇಲೆ ಆಕ್ರಮಣ ಎಲ್ಲ ಕಡೆ ಪ್ರಾರಂಭವಾಯಿತು. ಒಂದು ಕಡೆಗೆ ಸರ್ಕಾರದ ವಿರೋಧ, ಇನ್ನೊಂದು ಕಡೆಗೆ ಅಜ್ಞಾನಿ ಸಮಾಜದ ವಿರೋಧ. ಅಪ್ಪ ಮಗನಿಗೆ ಗಾಂಧಿನ ಕೊಂದವರು ಅನ್ನುವಷ್ಟು ಅಪನಂಬಿಕೆ ಸಮಾಜದಲ್ಲಿ ನಿರ್ಮಾಣವಾಗಿತ್ತು. ಆದರೆ ಇದು ಯಾವುದನ್ನು ಲೆಕ್ಕಿಸದೆ ತಾನು ಮಾಡ್ತಾ ಇರುವಂಥ ಕಾರ್ಯ ಶ್ರೇಷ್ಠವಾದದ್ದು, ಇದರಿಂದನೇ ದೇಶದ ಉದ್ಧಾರ ಉನ್ನತಿ ಎಲ್ಲವೂ ಆಗೋದು ಅನ್ನುವ ಒಂದು ನಂಬಿಕೆಯಿಂದ ಶ್ರೇಷ್ಠ ನೇತೃತ್ವ ಕೊಟ್ಟಿದ್ದ ಕಾರಣದಿಂದಾಗಿ ಕಾರ್ಯ ನಿಧಾನವಾಗಿ ಇದು ಯಾವುದನ್ನು ಲೆಕ್ಕಿಸದೆ ಶಾಂತವಾಗಿ ಮುನ್ನಡೀತಾ ಹೋದ್ವಿ. ವ್ಯಕ್ತಿಯನ್ನು ಜೋಡಿಸ್ತಾ ಹೋದ್ವಿ. ಜನರಿಗೆ ಪ್ರೀತಿಯ ಅಮೃತ ಧಾರೆಯನ್ನು ಕೊಟ್ವಿ. ಮನೆಗೆ ಹೋಗಿ ಸಂಪರ್ಕ ಮಾಡಿದ್ವಿ. ಮನಸ್ಸಿನಲ್ಲಿದ್ದಂಥ ವಿಷವನ್ನು ದೂರ ಮಾಡುವ ಪ್ರಯತ್ನವನ್ನು ಮಾಡಿದ್ವಿ. ಸಮಾಜದ ಸೇವೆ ಮಾಡಿದ್ವಿ. ನೊಂದಿರುವಂಥ ಬಂಧುಗಳ ಸಾಂತ್ವನ ಕೊಡುವಂಥ ಕಾರ್ಯ, ಸೇವಾ ಕಾರ್ಯ, ಇದೆಲ್ಲವನ್ನು ಮಾಡ್ತಾ ಜನರ ಹೃದಯವನ್ನು ಗೆದ್ವಿ. ಇದೆಲ್ಲದರ ಪರಿಣಾಮವಾಗಿ ನಿಧಾನವಾಗಿ ಸಮಾಜದ ಮಾನಸಿಕತೆಯಲ್ಲಿ ಪರಿವರ್ತನೆಯಾಯಿತು. ಸಂಘವನ್ನು ಸಮಾಜ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿತು. ಎಲ್ಲ ಕಡೆಗೆ ಕಾರ್ಯ ಬೆಳೀತಾ ಹೋಯಿತು, ಸ್ವೀಕೃತಿನೂ ಬೆಳೀತಾ ಹೋಯಿತು. ವಿಶೇಷವಾಗಿ 1975ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂಘ ಮಾಡಿದಂಥ ಕಾರ್ಯ, ಅದಾದ ನಂತರ ದೇಶೋ ವಿಶಾಲವಾಗಿ ಸಂಘ ಮಾಡಿರುವಂಥ ಸೇವಾ ಕಾರ್ಯ, ಅದು ಪ್ರವಾಹ ಪೀಡಿತರ ನಡುವೆ ಇರಬಹುದು, ಭೂಕಂಪದ ಸಂದರ್ಭದಲ್ಲಿ ಇರಬಹುದು, ಜನರ ಕಷ್ಟದ ಸಂದರ್ಭದಲ್ಲಿ ಸೇವೆ ಮಾಡಿರೋದಿರಬಹುದು, ಬಡವರಿಗೆ ಅನುಕೂಲ ಮಾಡಿಕೊಟ್ಟಿರಬಹುದು. ಈ ಥರ ಸಮಾಜದ ನೊಂದಿರುವ ದುಃಖಿತರ ದುಃಖವನ್ನು ದೂರ ಮಾಡುವ ಮಾನವೀಯ ಕಾರ್ಯ ಸಂಘ ಏನು ಮಾಡ್ತಾ ಇದೆಯೋ, ಮತ್ತು ಯಾವ ಸಮಾಜ ನಮ್ಮನ್ನು ವಿರೋಧ ಮಾಡಿತ್ತೋ ಅದರ ಬಗ್ಗೆ ಯಾವ ಚಿಂತೆಯನ್ನು ಮಾಡದೆ ಪ್ರೀತಿಯಿಂದ ಮತ್ತೊಮ್ಮೆ ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಪ್ರಯತ್ನ ಏನು ಸಂಘ ಮಾಡ್ತೋ ಅದರ ಪರಿಣಾಮವಾಗಿ ಸಂಪೂರ್ಣ ಸಮಾಜ ನಮ್ಮನ್ನು ಸ್ವೀಕಾರ ಮಾಡುವ ಸ್ಥಿತಿಗೆ ಬಂದಿವೆ. ಇವತ್ತು ದೇಶದಲ್ಲಿ ಸಂಘಕ್ಕೆ ವಿರೋಧ ಇಲ್ಲ. ಎಲ್ಲಿ ಹೋಗ್ತೀವೋ ಅಲ್ಲಿ ಸ್ವಾಗತ ಇದೆ. ಸಮಾಜದಲ್ಲಿ ಸಂಘದ ಬಗ್ಗೆ ಎಷ್ಟು ಶ್ರದ್ಧೆ ಇದೆ. ನಾನು ಬೇರೆ ಊರಿನ ಉದಾಹರಣೆ ಹೇಳೋದಿಲ್ಲ. ಇಲ್ಲಿ ನಾನು ಸಂಚಲನ, ನನಗೆ ಹೇಳಿದ್ರು ಶಿವಾಜಿ ಚೌಕಿಗೆ ಹೋಗಬೇಕು ಅಂತ. ಅಲ್ಲಿಗೆ ಹೊರಟಿದ್ವಿ. ಆ ಶಿವಾಜಿ ಚೌಕ್ ಹತ್ರ ರಂಗೋಲಿಯನ್ನು ಹಾಕಿದ್ರು. ಅದು ಬಸ್ಸು ಓಡಾಡುವ, ಕಾರು ಓಡಾಡುವ ಮುಖ್ಯ ರಸ್ತೆ. ಆದ್ರೆ ಅಲ್ಲೊಬ್ಬರು ಹಿರಿಯರು ಕೂತಿದ್ರು ಕುರ್ಚಿ ಹಾಕ್ಕೊಂಡು. ಅವ್ರೇನು ಮಾಡ್ತಿದ್ರು, ಇನ್ನೇನು ಮಾಡ್ತಿರ್ಲಿಲ್ಲ. ಜನ ಕೇಳ್ತಿದ್ರು. ರಂಗೋಲಿ ಹಾಕಿದ ಆ ಸಾಲಿನ ಅಂತಿಮ ಕ್ಷಣದಲ್ಲಿ ಅವರು ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು ಬಸ್ಸು, ವಾಹನ, ಜನ ಎಲ್ಲವೂ ಸಹ ಈ ರಂಗೋಲಿಯಿಂದ ಆ ಕಡೆಗೆ ಹೋಗುವಂತೆ ಮಾಡ್ತಿದ್ರು. ಅಂದರೆ ಸಂಘದ ಸ್ವಯಂ ಸೇವಕರು ಹೋಗುವಂಥ ಮಾರ್ಗದ ಮೇಲಿರುವ ಹಾಕಿದ ರಂಗೋಲಿ ಅದು ಅಳಿಸಬಾರದು. ಈ ಒಂದು ಪ್ರೀತಿ ಸಂಘದ ಬಗ್ಗೆ ಇದು ಸಮಾಜದಲ್ಲಿ ಇವತ್ತು ಬೆಳೆದು ನಿಂತು.
ಹೀಗೆ ಉಪಹಾಸವನ್ನೂ ಚಿಂತೆ ಮಾಡದೆ, ವಿರೋಧವನ್ನು ಲೆಕ್ಕಿಸದೆ, ಯಾರ ಬಗ್ಗೂ ವಿರೋಧ ಮಾಡದೆ ಸಂಘ ನಮಗೆ ಎರಡು ಸಂಗತಿ, ಒಂದು ಸಂಗತಿ ಹೇಳ್ಕೊಡ್ತು. ಕೆಲವರು ಇವತ್ತಿನ ಸ್ವಯಂ ಸೇವಕರು, ಕೆಲವರು ನಾಳಿನ ಸ್ವಯಂ ಸೇವಕರು. ಹೀಗಾಗಿ ಇವತ್ತಿನ ಸ್ವಯಂ ಸೇವಕರು ಸಂಘಕ್ಕೆ ಬರ್ತಾ ಇದ್ದಾರೆ, ನಾಳೆ ಎಲ್ಲರೂ ಬರಬೇಕಾಗಿದೆ. ಅದಕ್ಕಾಗಿ ಎಲ್ಲರನ್ನೂ ಪ್ರೀತಿಯಿಂದ ಕರೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಹೀಗೆ ಪ್ರೀತಿಯ ಆತ್ಮೀಯತೆಯ ಕರೆಗೆ ಯಾರು ಹೋಗೊಡೋದಿಲ್ಲ, ಎಲ್ಲರೂ ಹೋಗೊಡ್ತಾರೆ. ಅದರ ಪರಿಣಾಮವಾಗಿ ಸಂಘ ನಿಧಾನವಾಗಿ ಬೆಳೀತಾ ಬೆಳೀತಾ ಇವತ್ತು ಹೆಮ್ಮರವಾಗಿ ಸಾಗರೋಪಾದಿಯಲ್ಲಿ ಬೆಳೆದಿದೆ ಅನ್ನೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಇನ್ನು ಎರಡನೇದಾಗಿ, ಕಳೆದ 100 ವರ್ಷಗಳಲ್ಲಿ ಸಂಘ ಮಾಡಿರೋದೇನು, ಸಂಘ ರಾಷ್ಟ್ರಕ್ಕೆ ಕೊಟ್ಟಿರುವ ಕೊಡುಗೆ ಏನು, ಯಾವುದಕ್ಕಾಗಿ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಇಡೀ ದೇಶ ಒಂದು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ, ಜಾತಿ ಭಾಷೆ ಪ್ರಾಂತ ಪಂಗಡ ಯಾವ ಭೇದ ಇಲ್ಲದೆ ಇಡೀ ದೇಶ ಸಂಪೂರ್ಣ ಭಾರತ ಒಂದು ಅನ್ನುವ ಭಾವ, ಇದನ್ನು ನಾವು ತರೋದ್ರಲ್ಲಿ ಯಶಸ್ವಿಯಾದಿ. ಎಲ್ಲೋ ದೂರದ ಕಾಶ್ಮೀರದಲ್ಲಿ ನಡೆದಂಥ ಘಟನೆಗೆ ಸಿರ್ಸಿಯ ಒಬ್ಬ ಬಾಲಕ ಸ್ಪಂದಿಸ್ತಾನೆ. ಎಲ್ಲೋ ಭೂಕಂಪ ನಡೆದ್ರೆ ಇಡೀ ದೇಶದ ಸ್ವಯಂ ಸೇವಕರು ಮನೆ ಮನೆಗೆ ಹೋಗಿ ಅದಕ್ಕೆ ಸಹಾಯ ಮಾಡೋದಕ್ಕಾಗಿ ಸಹಾಯವನ್ನು ಯಾಚಿಸಿ ಮನೆ ಮನೆಗಳಿಗೆ ಹೋಗ್ತಾರೆ, ಸೇವೆಗಾಗಿ ಅಲ್ಲಿಗೆ ಹೋಗ್ತಾರೆ. ಡಾಕ್ಟರ್ಗಳು, ಇಂಜಿನಿಯರ್ಗಳು, ಸಾಮಾನ್ಯ ಸ್ವಯಂ ಸೇವಕರು 10 ದಿನ 20 ದಿನ 30 ದಿನ ಸಮಯವನ್ನು ತೆಗೆದು ಜನರ ಸೇವೆಗಾಗಿ ಅಲ್ಲಿಗೆ ಧಾವಿಸ್ತಾರೆ. ಇಡೀ ದೇಶ ನಂದಿದು, ಇಡೀ ಭಾರತ ನಂದಿದು. ಭಾರತ ನನ್ನ ತಾಯಿ, ಈ ತಾಯಿಯ ಕಣಕಣವೂ ಪವಿತ್ರ. ಇದು ಚಂದನ ಹೈ ಇಸ್ ದೇಶ್ ಕಿ ಮಾಟಿ, ತಪೋ ಭೂಮಿ ಹರ ಗ್ರಾಮ ಹೈ, ಹರ ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಹೈ. ಈ ದೇಶದ ಕಣಕಣವೂ ಪವಿತ್ರವಾದ್ದು. ಇಡೀ ದೇಶ ಒಂದು ಅನ್ನುವ ಭಾವ ಬೆಳೆಸಿದ್ವಿ ನಾವು. ನಮ್ಮ ದೇಶದಲ್ಲಿ ಉತ್ತರ ದಕ್ಷಿಣದ ಭೇದ ಏನು ಕಡಿಮೆ ಇರಲಿಲ್ಲ. ತಮಿಳುನಾಡಿನಲ್ಲಿ ಹಿಂದಿಗೆ ವಿರೋಧ, ಉತ್ತರದಲ್ಲಿ ದಕ್ಷಿಣದವನ್ನು ಕಂಡ್ರೆ ಅಸಡ್ಡೆ, ಪೂರ್ವಾಂಚಲದ ಜನರನ್ನ ನೋಡಿ ಉಳಿದವರು ಇವರು ಚೀನಿಯರು ಅಂತ ಹೇಳ್ತಿರೋದು. ಇದು ಎಲ್ಲದರ ನಡುವೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಈ ದೇಶ ನಂದು, ದೇಶದಲ್ಲಿ ಹುಟ್ಟಿರುವ ಎಲ್ಲರೂ ನನ್ನವರು, ಈ ದೇಶಕ್ಕಾಗಿ ಕೆಲಸ ಮಾಡಿದ ಎಲ್ಲರೂ ಮಹಾಪುರುಷರು. ದೂರದ ಅಸ್ಸಾಂನಲ್ಲಿ ನಾವು ಬಸವೇಶ್ವರರ ನೆನಪನ್ನ ಬೆಳಗ್ಗೆ ಮಾಡ್ತೀವಿ. ದಕ್ಷಿಣದ ಕರ್ನಾಟಕದಲ್ಲಿ ಸಿರ್ಸಿಯಲ್ಲಿ ಕುಳಿತಂತ ಸ್ವಯಂ ಸೇವಕ ಬೆಳಗ್ಗೆ ಏಕಾತ್ಮತಾ ಸ್ತೋತ್ರದಲ್ಲಿ ಲಚಿತ್ ಬರ್ಪುಖಾನ್, ಅಸ್ಸಾಂನ ವೀರ, ಆತನನ್ನ ನೆನಪು ಮಾಡಿಕೊಳ್ಳುತ್ತಾನೆ. ದೇಶಕ್ಕಾಗಿ ಕೆಲಸ ಮಾಡಿದ ವಿವಿಧ ಸ್ಥಾನ ಜನರನ್ನ, ವಿವಿಧ ಸಂಪ್ರದಾಯದ, ವಿವಿಧ ಜಾತಿಯ ದೇಶಭಕ್ತರನ್ನ ಪ್ರತಿನಿತ್ಯ ನೆನಪು ಮಾಡಿಕೊಳ್ತಾ ಇಡೀ ದೇಶ ನಂದು ಅನ್ನುವಂಥ ಭಾವವನ್ನು ಬೆಳೆಸೋದ್ರಲ್ಲಿ ನಾವು ಯಶಸ್ವಿ ಆದ್ವಿ. ಇವತ್ತು ಸಹಜವಾಗಿ ಸಮಾಜ ಸ್ಪಂದಿಸ್ತಾ ಇದೆ, ಸಹಜವಾಗಿ ಸ್ಪಂದಿಸ್ತಾ ಇದೆ. ನಾನು ಅಯೋಧ್ಯೆಯಲ್ಲಿದ್ದೀನಿ, ಅದಕ್ಕೆ ನನಗೆ ಗೊತ್ತಾಗ್ತಾ ಇದೆ. ಜಾತಿ ಭಾಷೆ ಪ್ರಾಂತ ಪಂಗಡ ಯಾವುದೇ ಭೇದ ಇಲ್ಲದೆ ಜನ ಅಯೋಧ್ಯೆಗೆ ಬರ್ತಾರೆ, ಅದೇ ಭಾವವನ್ನು ವ್ಯಕ್ತಪಡಿಸ್ತಾರೆ. ನಾನು ಕಣ್ಣಿಂದ ಪ್ರತಿನಿತ್ಯ ನೋಡ್ತೀನಿ, ಸಾಕ್ಷಿಯಾಗಿ ನೋಡ್ತಿದ್ದೀನಿ. ಹೀಗಾಗಿ ಮೊದಲನೇದಾಗಿ ಇಡೀ ದೇಶ ಒಂದು ಅನ್ನುವ ಭಾವವನ್ನು ಬೆಳೆಸೋದ್ರಲ್ಲಿ ಸಂಘ ಯಶಸ್ವಿಯಾಗಿದೆ. ಬರೀ ಒಂದು ಅನ್ನೋದು ಮಾತ್ರ ಅಲ್ಲ, ನಾವು ಹಿಂದೂಗಳು ಅನ್ನುವ ಭಾವ. ಗರ್ವ ಸೇ ಕಹೋ ಹಮ್ ಹಿಂದೂ ಹೇ. ಈ ದೇಶದಲ್ಲಿ ಜನ ಮುಜೆ ಗದಾ ಕಹೋ ಲೇಕಿನ್ ಹಿಂದೂ ಮತ್ ಕಹೋ ಅಂತ ಹೇಳ್ತಿದ್ರು. ಒಬ್ರು ಮಹಾಪುರುಷರಂತೂ ಹೇಳಿದ್ರು, ನನಗೆ ಅನೇಕ ವರ್ಷಗಳ ಕುಕರ್ಮದ ಫಲವಾಗಿ ನಾ ಬಹುಶಃ ಹಿಂದುವಾಗಿ ಹುಟ್ಟಿದ್ದೀನಿ ಅಂತ ಹೇಳಿದ್ರು. ಆದರೆ ಇವತ್ತು
ಜನರ ಮನಸ್ಸಿನಲ್ಲಿ ಹಿಂದೂ ಭಾವ ಬಂದಿದೆ. ಇಡೀ ರಾಷ್ಟ್ರಕ್ಕಾಗಿ ಕೆಲಸ ಮಾಡಿದ, ಸಾಮಾನ್ಯ ಜನರಲ್ಲಿ ದೇಶಭಕ್ತಿಯನ್ನು ತುಂಬಿದ ಗಾಂಧೀಜಿಯವರು, ಸದಾ ರಾಮ್ ರಾಮ್ ಹೇಳ್ತಿದ್ದವರು, ನಿಜವಾದ ಅರ್ಥದಲ್ಲಿ ಶ್ರದ್ಧಾಪೂರ್ಣ ಹಿಂದೂವಾಗಿದ್ದವರು. ಅವರಿಗೆ ಹಿಂದೂ ಸಮಾಜದ ಬಗ್ಗೆ ವಿಶ್ವಾಸ ಇರಲಿಲ್ಲ. ಅದಕ್ಕಾಗಿ ಅವರು ಹಿಂದೂ ಮುಸ್ಲಿಂ ಏಕತೆಯ ಭಾಷೆಯನ್ನು ಮಾತಾಡ್ತಿದ್ರು. ಆದರೆ ಇವತ್ತು ಹಿಂದೂ ಸಂಘಟನೆಯ ಕಾರ್ಯ ವಿಶಾಲವಾಗಿ ಬೆಳೆದಿರೋದು ಪರಿಣಾಮವಾಗಿ ಸಮಾಜದಲ್ಲಿ ಹಿಂದೂ ಭಾವ ಬೆಳೆದಿದೆ. ಇಡೀ ದೇಶದಲ್ಲಿ ಈ ಭಾವವನ್ನು ನೋಡ್ತೀವಿ ನಾವು. ತಮಿಳುನಾಡಿನಲ್ಲಿ ಹಿಂದೂ ಭಾವ ಇರಲಿಲ್ಲ, ಇವತ್ತು ಹಿಂದೂ ಭಾವ ಇದೆ. ದೇಶದ ಎಲ್ಲ ಕಡೆಗಿದೆ. ಇದು ಎರಡನೆಯ ಸಾಧನೆ ನಮ್ಮದು. ಮೂರನೇದಾಗಿ ನಮ್ಮ ಸಮಾಜದಲ್ಲಿ ಜಾತಿಯ ಅಭಿನಿವೇಶ ಇವತ್ತು ಪೂರ್ಣ ಹೋಗಿದೆ ಅಂತ ನಾನು ಹೇಳೋದಿಲ್ಲ. ಆದರೆ ನಾನು ಈ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನುವ ಅಭಿಮಾನ ಅಥವಾ ಒಂದು ರೀತಿಯ ಕೀಳರಿಮೆ, ಇದೆರಡನ್ನೂ ದೂರ ಮಾಡಿ ನಾವೆಲ್ಲರೂ ಹಿಂದೂಗಳು, ಒಂದು ತಾಯಿಯ ಮಕ್ಕಳು, ನಮ್ಮಲ್ಲಿ ಯಾವುದೇ ಭೇದ ಇರಬಾರದು ಅನ್ನುವ ಭಾವ. ಅದಕ್ಕಾಗಿ ಸಂತರನ್ನೂ ಜೋಡಿಸ್ಕೊಂಡು ಅವರು ಬಾಯಿಂದ ಹೇಳಿಸಿದ್ದೀವಿ, ಹಿಂದವಾಹ ಸೋದರಾಹ ಸರ್ವೇ, ಎಲ್ಲ ಹಿಂದೂಗಳು ಸೋದರರು. ಹಿಂದೂಗಳಲ್ಲಿ ಭೇದ ಭಾವ ಸಲ್ಲದು. ಅದರ ಪರಿಣಾಮವಾಗಿ ಯಾವ ಸ್ವಾಮೀಜಿಗಳು ಮಠ ಬಿಟ್ಟು ಹೋಗ್ತಿರ್ಲಿಲ್ವೋ ಅವರು ನಾಗಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೀಕ್ಷಾ ಭೂಮಿಗೆ ಹೋಗಿ ಅವರಿಗೆ ಪುಷ್ಪಾರ್ಚನೆ ಮಾಡಿದರು. ಕಾಶಿಯಲ್ಲಿ ಹೋಗಿ ಸ್ಮಶಾನ ಕಾಯುವ ಸಮಾಜದ ಬಂಧುವಿನ ಮನೆಯಲ್ಲಿ ಊಟ ಮಾಡಿದರು. ಸಂಘ ಈ ಕಾರ್ಯವನ್ನ ಎಲ್ಲ ಕಡೆ ಬೆಳೆಸುವ ಪ್ರಯತ್ನ ಪರಿಣಾಮವಾಗಿ ಸಮಾಜದಲ್ಲಿ ಈ ಭಾವ 100% ಹೋಗಿದೆ ಅಂತ ನಾನು ಹೇಳೋದಿಲ್ಲ. ಆ ದಿಶೆಯಲ್ಲಿ ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು. ಎಲ್ಲರ ಸಹಭಾಗಿತ್ವ, ಎಲ್ಲರೂ ನಮ್ಮವರು, ಜಾತಿ ಭೇದ ಮಾಡಬಾರದು ಅನ್ನುವ ಒಂದು ಭಾವವನ್ನು ಬೆಳೆಸೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇದು ಮೂರನೆಯ ಒಂದು ಕೊಡುಗೆ ಭಾರತಕ್ಕೆ ನಾವು ಕೊಟ್ಟಿದ್ದು. ನಾಲ್ಕನೇದಾಗಿ ದೇಶದಲ್ಲಿ ಹಿಂದೂ ಅಂದರೆ ಹೇಡಿ, ಹಿಂದೂ ಅಂದರೆ ಹೊಡೆತ ತಿನ್ನವನು, ಹಿಂದೂ ಅಂದರೆ ಫುಟ್ಬಾಲ್ ಚೆಂಡಿದ್ದಾಗೆ ಎಲ್ಲರೂ ಅವನಿಗೆ ಒದಿತಾರೆ, ಅವನ ಬದುಕು ಜಾಸ್ತಿ ದಿನ ಇಲ್ಲ. ಹಿಂದೂ ಅಂದರೆ ಇನ್ನು ಕೇವಲ ಮರಣಶಯ್ಯೆಗೆ ಹೋಗುವ ಸಮಾಜ ಅನ್ನುವ ಭಾವ ಇದ್ದವರು. ನಾನು ಒಂದೇ ಉದಾಹರಣೆ ಹೇಳ್ತೀನಿ. ಇಡೀ ಜೀವನ ತುಂಬ ಹಿಂದುತ್ವಕ್ಕಾಗಿ ಬದುಕಿದ ಸ್ವಾತಂತ್ರ್ಯವೀರ ಸಾವರ್ಕರ್ ಅಂತವರು ಸಹ ತಮ್ಮ ಜೀವನದ ಒಂದು ಕ್ಷಣದಲ್ಲಿ ಹೇಳಿದ್ರು, ನಾನೇನು ಪ್ರಯತ್ನ ಮಾಡ್ತಿದ್ದೀನೋ ಇದು ಹಿಂದೂ ಸಮಾಜದ ಕೊನೆಯ ಆರ್ತನಾದ. ಅಂದ್ರೇನು, ನಾವು ಮರಣದ ಕಡೆ ಹೋಗ್ತಿದ್ದೀವಿ ಅಂತ. ಆದ್ರೆ ಆ ಸಮಾಜದಲ್ಲಿ ಹಿಂದೂ ಅಂದರೆ ಅವನು ಮರಣಕ್ಕೆ ಹೋಗುವಂಥ ವ್ಯಕ್ತಿ ಅಲ್ಲ, ಅವನು ಅಮರ ಮತ್ತು ಆತ ಪರಾಕ್ರಮಿ. ಯಾರ ಮೇಲೂ ಆಕ್ರಮಣ ಮಾಡೋನಲ್ಲ. ಆದ್ರೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರುವ ಮೂರ್ಖನೂ ಅಲ್ಲ. ದುಷ್ಟರ ಬಲವನ್ನು ಬಗ್ಗಿಸುವ ಪರಾಕ್ರಮಿ, ಸಜ್ಜನ ಶಕ್ತಿಯ ಆತ್ಮಬಲವನ್ನು ಹೆಚ್ಚಿಸುವ ಪರಾಕ್ರಮಿ. ತನ್ನತನವನ್ನು ಉಳಿಸ್ಕೊಳ್ಳಿಕ್ಕೆ, ರಾಷ್ಟ್ರೀಯ ಸ್ವಾಭಿಮಾನದ ಸಲುವಾಗಿ ಎಲ್ಲ ರೀತಿಯ ಹೋರಾಟ, ಎಲ್ಲ ರೀತಿಯ ಪರಾಕ್ರಮವನ್ನು ಮೆರೆಯುವಂಥ ಹಿಂದುವಾಗಿ ಇವತ್ತು ಪರಿವರ್ತನೆ ಆಗಿದ್ದಾನೆ. ಅದರದ್ದೇ ಒಂದು ಸ್ವರೂಪವನ್ನು ಇತ್ತೀಚೆಗೆ ನಾವು ಆಪರೇಷನ್ ಸಿಂಧೂರ್ನಲ್ಲಿ ನೋಡಿದ್ದೀವಿ. ಅದರದ್ದೇ ಸ್ವರೂಪವನ್ನು ಇವತ್ತು ಬಂಗಾಲ್ನಲ್ಲಿ ನೋಡ್ತಿದ್ದೀವಿ. ಬಂಗಾಳದಲ್ಲಿ ಬಹುಸಂಖ್ಯ ಸಮಾಜ ನಮ್ಮ ಮೇಲೆ, ಕೆಲವು ಕಡೆಗೆ ಬಹುಸಂಖ್ಯಾತರಾಗಿರುವಂಥ ಬಾಂಗ್ಲಾದೇಶಿಯ ಮುಸಲ್ಮಾನರ ಪ್ರದೇಶದಲ್ಲೂ ಸಹ ಹಿಂದೂಗಳ ಪರಾಕ್ರಮದಿಂದ ಎಲ್ಲ ಆಕ್ರಮಣವನ್ನು ಎದುರಿಸಿ ಗಟ್ಟಿಯಾಗಿ ಎದ್ದು ನಿಂತಿದ್ದಾರೆ. ಪಲಾಯನವಲ್ಲ, ಪರಾಕ್ರಮ ಅನ್ನೋದನ್ನು ತೋರಿಸ್ತಿದ್ದಾರೆ. ಈ ದೇಶದಲ್ಲಿ ಒಂದು ಪರಿವರ್ತನೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ನಾವು. ಇಷ್ಟು ಮಾತ್ರ ಅಲ್ಲ,
ಅಯೋಧ್ಯೆಯ ರಾಮ ಮಂದಿರವನ್ನ ಇಡೀ ರಾಷ್ಟ್ರದ ಸ್ವಾಭಿಮಾನದ ರಾಷ್ಟ್ರ ನಿರ್ಮಾಣದ ಪ್ರತೀಕವಾಗಿ ನಿರ್ಮಾಣ ಮಾಡೋದ್ರಲ್ಲೂ ಯಶಸ್ವಿಯಾಗಿದ್ದೀವಿ. 500 ವರ್ಷಗಳ ಹಿಂದೆ ಆಕ್ರಮಣ ಆಗಿತ್ತು. ರಾಮ ಮಂದಿರವನ್ನು ಒಡೆದರೆ ಹಿಂದೂ ಧರ್ಮವನ್ನು ನಷ್ಟ ಮಾಡಬಹುದು ಅಂತ ಆಕ್ರಮಣಕಾರಿಗೆ ಅನಿಸಿತ್ತು. ಅದರ ಪರಿಣಾಮವಾಗಿ ಅಲ್ಲಿ ಒಡೆದು ಅಲ್ಲೊಂದು ಮಸೀದಿ ನಿರ್ಮಾಣ ಮಾಡಿದ್ದ ಬಾಬರ್ ಆಕ್ರಮಣಕಾರಿ. ನಿರಂತರ ಹೋರಾಟ ನಡೀತಿತ್ತು. 76 ಬಾರಿ ಹೋರಾಟದಲ್ಲಿ ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಸಂಘರ್ಷ ಅಂತೂ ಮಾಡ್ತಾ ಇದ್ವಿ. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಶಕ್ತಿ ಸಾಮರ್ಥ್ಯ ಬೆಳೆದಂತೆ ಇಡೀ ದೇಶದ ಜನರನ್ನು ಜೋಡಿಸ್ಕೊಂಡು ಆಂದೋಲನವನ್ನು ಪ್ರಾರಂಭ ಮಾಡಿದ್ವಿ. ಅದು ಶಿಲಾಪೂಜನೆ ಇರ್ಬೋದು, ಜ್ಯೋತಿ ಯಾತ್ರೆ ಇರ್ಬೋದು, ಕಾರು ಸೇವೆ ಮೊದಲನೇದಿರ್ಬೋದು, ಎರಡನೇದಿರ್ಬೋದು, ನ್ಯಾಯಾಲಯದ ಹೋರಾಟ ಇರ್ಬೋದು. ಜನ ನಮಗೆ ಟಿಪ್ಪಣಿಯನ್ನು ಮಾಡ್ತಿದ್ರು. ಮಂದಿರ ವಹಿ ಬನಾಯಂಗೆ, ತಾರೀಖ್ ನಹಿ ಬತಾಯಂಗೆ. ಆದರೆ ಇವತ್ತು ಸಂಪೂರ್ಣ ಭಾರತದ ಸ್ವಾಭಿಮಾನದ ಪ್ರತೀಕವಾಗಿ ರಾಮಲಲಾ ತನ್ನ ಸ್ಥಾನದಲ್ಲಿ ವಿರಾಜಮಾನನಾಗಿ ಸಂಪೂರ್ಣ ವಿಶ್ವದ ರಾಮ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಜಾತಿ, ಭಾಷೆ, ಪ್ರಾಂತ, ಪಂಗಡ, ಪಕ್ಷ ಯಾವುದೇ ಭೇದ ಇಲ್ಲದೆ ಜನ ಅಯೋಧ್ಯೆಗೆ ಬರ್ತಾರೆ. ರಾಮ ಮಂದಿರದಲ್ಲಿ ದರ್ಶನವನ್ನು ಪಡಿತಾರೆ. ಅನೇಕ ಜನರ ಕಣ್ಣಲ್ಲಿ ನೀರು ಬರುತ್ತೆ. ಕೇವಲ ನಮ್ಮ ವಿಚಾರದ ಸ್ವಯಂ ಸೇವಕರು ಮಾತ್ರ ಅಲ್ಲ. ಒಬ್ಬ ಮುಖ್ಯಮಂತ್ರಿ ಬಂದಿದ್ರು, ಹೆಸರು ಹೇಳೋದಿಲ್ಲ ನಾನು, ನಮ್ಮ ವಿಚಾರಧಾರೆಯವರಲ್ಲ, ನಮಗೆ ಟೀಕೆ ಟಿಪ್ಪಣಿಯನ್ನು ಮಾಡೋರು. ಆದರೆ ರಾಮ ಮಂದಿರದ ಎದುರುಗಡೆ ನಿಂತು ಅವ್ರ ಕಣ್ಣಲ್ಲಿ ಅಶ್ರುಧಾರೆ ಹರಿತಾ ಇತ್ತು. ನಾನು ಹೀಗೆ ಅವರ ಬೆನ್ನನ್ನು ಮುಟ್ಟಿದೆ. ಅದಕ್ಕೆ ಅವ್ರು ಹೇಳಿದ್ರು, ಭಾಯ್ ಸಾಬ್ ಹಮ್ ಕಲ್ಪನಾ ನಹೀ ಕರ್ತೆ ಥೆ ಕಿ ಯೇ ಬನ್ ಜಾಯೇಗಾ. ಅಂದ್ರೆ ವೈಚಾರಿಕವಾಗಿ ಸಾರ್ವಜನಿಕವಾಗಿ ನಮ್ಮ ವಿರೋಧ ಮಾಡುವ ಜನರ ಮನಸ್ಸಿನಲ್ಲೂ ರಾಮ ಮಂದಿರ ನಿರ್ಮಾಣ ಆಗಿದ್ದು ನಮ್ಮ ಸ್ವಾಭಿಮಾನದ ಪ್ರತೀಕ ಅನ್ನುವ ಭಾವ ಇದೆಯಲ್ಲ, ಅವರ ಅಶ್ರುವಿನಲ್ಲಿ ಕಾಣ್ತಾ ಇತ್ತದು. ಇಂಥ ಒಂದು ಅದ್ಭುತವಾದಂಥ ಕಾರ್ಯ ದೇಶದಲ್ಲಾಗಿದೆ. ದೇಶದ ಕೋಟಿ ಕೋಟಿ ಜನರ ಭಾವನೆ ರಾಮನ ರೂಪದಲ್ಲಿ ಪ್ರಕಟವಾಗಿದೆ ಇವತ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.